ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಹಿಂತಿರುಗಿ ಬರಲ್ಲ. ಕನ್ನಡಿಯ ಗಾಜು ಒಂದು ಸಲ ಒಡೆದು ಹೋದರೆ ಮತ್ತೆಂದೂ ಒಂದು ಮಾಡೋಕ್ಕೆ ಆಗಲ್ವೋ ಹಾಗೆ ಕೆಲವೊಂದು ಸಲ ಈ ನಂಬಿಕೆಗಳಿಗೆ ಅರ್ಥವೇ ಇಲ್ವೇನೋ ಎಂದು ಅನಿಸೋಕೆ ಶುರುವಾಗುತ್ತೆ. ಹೌದು, ಇದನ್ನು ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲೊಬ್ಬಳು ಮಹಿಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಮದುವೆಯಾಗಿ ಮಹಾ ಮೋಸ ಮಾಡಿರುವ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ವೀಕ್ಷಕರೇ, ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಯಾರೇನೇ ತಪ್ಪು ಮಾಡಿದರೂ ಕ್ಷಣ ಮಾತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬಿಡಬಹುದಂಥ ವ್ಯವಸ್ಥೆ ಇದೆ. ಅಂತಹ ಸ್ಥಿತಿಯಲ್ಲಿ ಈಕೆಯ ಅಸಲಿ ಮುಖ ಗಂಡನ ಎದುರೇ ಬಯಲಾಗಿದೆ. ಈ ಸ್ಟೋರಿಯಿಂದ ನಿಮಗೇನು ಪ್ರಯೋಜನ, ಇದನ್ನೆಲ್ಲ ಏಕೆ ದೊಡ್ಡ ವಿಚಾರ ಮಾಡ್ತೀರಿ ಅಂತ ನಿಮ್ಮಲ್ಲಿ ಕೆಲವರು ನಮ್ಮನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಈ ಜಗತ್ತಲ್ಲಿ ನಂಬಿಕೆಯ ಹೆಸರಲ್ಲಿ ಅದೆಂತಹ ಮೋಸಗಳು ನಡೆಯುತ್ತಿರ್ತವೆ ಅನ್ನೋದನ್ನು ಸಮಾಜದ ಎದುರು ತೋರಿಸುವಂಥ ಅಗತ್ಯವಿದೆ. ಹೀಗಾಗಿ ನಿಮ್ಮ ಮುಂದೆ ಈ ಸ್ಟೋರಿಯನ್ನು ತರುವ ಪ್ರಯತ್ನವನ್ನು ಮಾಡಿದ್ದೇವೆ. ಈಕೆಯ ಹೆಸರು ಸ್ನೇಹ ಮಂಡ್ಯ ಜಿಲ್ಲೆಯ ನರಹಳ್ಳಿ ನಿವಾಸಿ. ಪ್ರಶಾಂತ್ ಎಂಬವರನ್ನ ಮದುವೆಯಾಗಿದ್ದ ಆಕೆ ಗರ್ಭವತಿಯಾಗಿದ್ಲು. ಈ ಹಿನ್ನೆಲೆಯಲ್ಲಿ ಆಕೆ ತವರು ಮನೆಗೆ ಹೋಗಿದ್ಲು. ಈತ ಗಂಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ. ಖುಷಿಯಾಗಿಯೇ ಹೊಸ ಬದುಕಿನ ಮತ್ತೊಂದು ಮಜಲನ್ನು ಕಾಣುವ ಉತ್ಸಾಹದಲ್ಲಿದ್ದ. ಆದರೆ ಒಂದು ದಿನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಈತನಿಗೆ ಇವನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಏಕೆಂದರೆ ಹೆರಿಗೆಗೆಂದು ತವರು ಮನೆಗೆ ಹೋಗಿದ್ದ ಪತ್ನಿಯ ಫೋಟೋ ಮತ್ತೊಬ್ಬನ ಮದುವೆಯಾದ ರೀತಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಂಡುಬರುತ್ತೆ. ತಕ್ಷಣ ಆತ ವಿಚಾರಿಸಿದ. ಫೋಟೋದಲ್ಲಿ ಇರುವುದು ಆತನ ಪತ್ನಿ ಅನ್ನುವುದನ್ನು ಕನ್ಫರ್ಮ್ ಮಾಡ್ಕೊಳ್ತಾನೆ. ಪ್ರಶಾಂತ್ 2022 ಫೆಬ್ರವರಿಯಲ್ಲಿ ಸ್ನೇಹಳನ್ನು ವಿವಾಹವಾಗಿದ್ದರು. 1.5 ವರ್ಷಗಳ ಕಾಲ ಒಟ್ಟಿಗೆ ಇದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯನ್ನು ಭೇಟಿಯಾದ ನಂತರ ಆಕೆಯನ್ನು ನಾನು ಪ್ರೀತಿಸಿ ಮದುವೆಯಾದೆ ಅಂತೇಳಿ ಪ್ರಶಾಂತ್ ಹೇಳಿದ್ದಾರೆ. ಪ್ರಶಾಂತ್ನನ್ನು ಮದುವೆಯಾಗುವ ಮುನ್ನ ಆಕೆ ಮತ್ತಿಬ್ಬರನ್ನು ಕೂಡ ವಿವಾಹವಾಗಿದ್ದಳು ಎನ್ನುವಂತಹ ಮಾಹಿತಿ ಕೂಡ ಲಭಿಸಿದೆ. ಈಗ ಬೆಂಗಳೂರಿನ ನಿವಾಸಿ ರಘು ಎಂಬಾತನನ್ನು ಮದುವೆಯಾಗಿದ್ದಾಳೆ. ಪೊಲೀಸ್ ಠಾಣೆಯಲ್ಲಿ ಇದೀಗ ಈ ಬಗ್ಗೆ ದೂರು ದಾಖಲಾಗಿದೆ. ಪ್ರಶಾಂತ್ ಅವರು ದೂರನ್ನು ದಾಖಲು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಪ್ರಶಾಂತ್ ಅವರು? ನನಗಿಂತ ಮೊದಲು 2 ಪುರುಷರನ್ನು ಮದುವೆಯಾದ ಕಾರಣ ಆಕೆಗೆ ನಾನು 3ನೇ ಪತಿಯಾಗಿದ್ದೆ. ಈಗ ಮತ್ತೊಬ್ಬ ವ್ಯಕ್ತಿಯನ್ನು ಮದುವೆಯಾಗಿದ್ದಾಳೆ. ನಾನು ಅವಳನ್ನು ಮದುವೆಯಾಗುವಾಗ ಅವಳ ಹಿಂದಿನ ಮದುವೆಗಳ ಬಗ್ಗೆ ಅವಳ ಕುಟುಂಬದ ಯಾರೂ ನನಗೆ ಮಾಹಿತಿಯನ್ನು ನೀಡಿರಲಿಲ್ಲ. ಅವಳು ಮೊದಲು ಮದುವೆಯಾಗಿದ್ದಳು ಎಂದು ಅವಳ ಸಂಬಂಧಿಕರೊಬ್ಬರು ಇತ್ತೀಚೆಗೆ ನನಗೆ ತಿಳಿಸಿದ್ದರು. 3 ತಿಂಗಳ ಹಿಂದೆ ಸ್ನೇಹ ತಾನು ಗರ್ಭಿಣಿ ಎಂದು ಪೋಷಕರ ಮನೆಗೆ ಹೋಗಿದ್ದಳು. ಗರ್ಭಪಾತದ ಮಾತ್ರೆ ಸೇವಿಸಿ ಮಗುವಿಗೆ ಗರ್ಭಪಾತ ಮಾಡಿಸಿ ನನಗೆ ತಿಳಿಸದೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಮದುವೆಯಾಗಿದ್ದಾಳೆಂದು ಪ್ರಸಾದ್ ದೂರಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣವು ಮಹಾ ಮೋಸ ಅನ್ನುವುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.